ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ MTV ಪರಿಪಾಕಕ್ಕೆ ಸ್ವಾಗತ. ಇವತ್ತು ನಾನು ಚಿಕನ್ ಲೆಗ್ ಪೀಸ್ ಫ್ರೈ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಎರಡೂ ಮುಖ್ಯ, ಆದ್ದರಿಂದ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡ್ತಾ ಸಬ್ಸ್ಕ್ರೈಬನ್ನು ಮಾಡಿ. ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ತಡ ಮಾಡದೆ ಚಿಕನ್ ಲೆಗ್ ಪೀಸ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು 600 ಗ್ರಾಮ್ ಚಿಕನನ್ನು ತಗೊಂಡಿದ್ದೇನೆ. ಎಕ್ಸಾಕ್ಟಾಗಿ 600 ಗ್ರಾಮ್ ಇದೆ. ಅಷ್ಟಕ್ಕೆ ಮಸಾಲೆ ಪದಾರ್ಥಗಳನ್ನು ಬಳಸೋದ್ರಿಂದ ನಿಮಗೆ ಅದರ ತೂಕವನ್ನು ಹೇಳಿದ್ದೇನೆ. ಇದನ್ನು ಈ ರೀತಿ ಮಧ್ಯೆ ಕಟ್ ಮಾಡಿಸ್ಕೊಂಡಿದ್ದೇನೆ. ಚಿಕನ್ ಅಂಗಡಿಯವರಿಂದನೇ ಈ ರೀತಿ ಕಟ್ ಮಾಡಿಸಿರೋದು. ಬೇಕು ಅಂದವರು ಮನೆಯಲ್ಲಿ ಸಹ ಈ ರೀತಿ ತಂದು ಕಟ್ ಮಾಡ್ಕೋಬೋದು. ಈ ಥರ ಸಾಫ್ಟಾಗಿರೋವಂಥ ಚಿಕನನ್ನು ನೋಡಿ ಆರಿಸಿ ತಗೊಳ್ಳಿ. ಆಗ ನಮಗೆ ಲೆಗ್ ಪೀಸ್ ಫ್ರೈ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಮೆಣಸು ತಗೊಂಡಿದ್ದೇನೆ, ಕಾಳು ಮೆಣಸು. ಹಾಗೆಯೇ 2 ಟೇಬಲ್ ಸ್ಪೂನ್ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಫುಲ್ ಖಾರ ಇರೋವಂಥದ್ದು. ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಇದು ಕಲರ್ ಚೆನ್ನಾಗಿರುತ್ತೆ ಅಂತ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದರೊಟ್ಟಿಗೆ ಅರಿಶಿನ ಪುಡಿ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನಿಲ್ಲಿ ಅರಿಶಿನವನ್ನು ಸೇರಿಸ್ಕೊಂಡಿಲ್ಲ. ನೀವು 1/4 ಟೀ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ಳಿ. ನಾನು ಆಗಲೇ ತೊಗೊಂಡಂಥ ಜೀರಿಗೆ ಮೆಣಸನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಎಕ್ಸಾಕ್ಟಾಗಿ 1 ಟೇಬಲ್ ಸ್ಪೂನ್ ಇದೆ. 3/4 ಟೇಬಲ್ ಸ್ಪೂನ್ ಗರಂ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗಾಗಿ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೈಂಡಿಂಗ್ಗೋಸ್ಕರ ಅಷ್ಟೇ. ನಿಮ್ಮ ಹತ್ರ ಜೋಳದ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ನಿಂಬೆಹಣ್ಣಲ್ಲಿ ಅರ್ಧ ಹೋಳಿನ ನಿಂಬೆಹಣ್ಣಿನ ರಸವನ್ನು ಈ ರೀತಿ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೆಲ್ಲ ಮಸಾಲ ಪದಾರ್ಥಗಳನ್ನು ಮನೆಯಿಂದನೇ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. 1 ಚಿಟಿಕೆ ರೆಡ್ ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಕೇವಲ ಕಲರಿಗೋಸ್ಕರ. ನೀವು ಮನೆಯಲ್ಲೇ ಮಾಡೋರಾದರೆ ಇದನ್ನು ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ, ಇದು ಕಡ್ಡಾಯ ಅಲ್ಲ. ಹಾಗೆಯೇ 2 ಟೀ ಸ್ಪೂನ್ ಅಡುಗೆ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಅಡುಗೆ ಎಣ್ಣೆ ತಗೊಳ್ಳೋದ್ರಿಂದ ನಮಗೆ ಲೆಗ್ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆಯೇ ಆಯಿಲ್ ತುಂಬ ಎಳೆಯಲ್ಲ ಅಂತ. ನಾನಿಲ್ಲಿ ಮಸಾಲೆಯನ್ನು ಮಿಕ್ಸ್ ಮಾಡಿರೋದು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಮೊಸರು ತೊಗೊಂಡು ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪರ್ಫೆಕ್ಟಾಗಿ ಬಂದಿದೆ. ಈ ಮಸಾಲೆಯನ್ನು ನಾವು ಈ ರೀತಿ ಎಲ್ಲ ಚಿಕನ್ ಲೆಗ್ ಪೀಸ್ಗೂ ಅಪ್ಲೈ ಮಾಡ್ಕೋಬೇಕು. ಈವನ್ನಾಗಿ ಎಲ್ಲ ಕಡೆಗೂ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಒಂದೊಂದೇ ಲೆಗ್ ಪೀಸ್ಗಳನ್ನು ತಗೊಂಡು ಒಂದು ಸಾರಿ ಎಲ್ಲ ಮಸಾಲೆಯನ್ನು ಅದಕ್ಕೆ ಹಚ್ಕೊಳ್ಳಿ. ಅದಾದಮೇಲೆ ಮತ್ತೆ ಬೌಲಲ್ಲಿ ಉಳಿದಿರೋ ಅಂತಹ ಮಸಾಲೆಯನ್ನು 2ನೇ ಟೈಮ್ ನಾವು ಹಚ್ಕೊಂಡ್ರೆ ನಮಗೆ ರುಚಿಯಾಗಿ ಬರುತ್ತೆ, ಹಾಗೆಯೇ ಬೈಂಡಿಂಗ್ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಮತ್ತೆ ಬೌಲಲ್ಲಿ ಉಳಿದಿರೋ ಅಂಥ ಮಸಾಲೆಯನ್ನು ಈ ರೀತಿ ಒಂದೊಂದೇ ಲೆಗ್ ಪೀಸ್ಗಳನ್ನು ಪಕ್ಕಕ್ಕೆ ಇಟ್ಕೊಂಡು ಅದಕ್ಕೆ ಮತ್ತೆ 2ನೇ ಸರಿ ಮಸಾಲೆ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಮಸಾಲೆ ಚೆನ್ನಾಗಿ ಹತ್ತುತ್ತೆ, ಹಾಗೆಯೇ ಬೈಂಡಿಂಗ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲಾಂದರೆ ಚಿಕನ್ ಕಾಣ್ತಾ ಇರುತ್ತೆ, ಮಸಾಲೆ ಇಲ್ಲದೆ ಚಿಕನ್ ಕಾಣ್ತಾ ಇರೋದ್ರಿಂದ ನಾವು ಈ ರೀತಿ 2 ಸಾರಿ ಹಚ್ಕೊಂಡಿದ್ದೀನಿ ನಾನಿಲ್ಲಿ. ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಅದನ್ನು ಕನಿಷ್ಠ 1 ಅವರ್ ಮ್ಯಾರಿನೇಷನ್ ಮಾಡ್ಕೊಂಡಿದ್ದೀನಿ. ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಷನ್ ಮಾಡ್ಕೊಳ್ಳಿ. ಈಗ ನಾನು ಸ್ಟವ್ ಹಚ್ಚಿ ಅದರ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ. ತವಾ ಚೆನ್ನಾಗಿ ಕಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಅದಕ್ಕೆ ಒಂದೊಂದೇ ಲೆಗ್ ಪೀಸನ್ನು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳೋದು ಏನಪ್ಪ ಅಂದರೆ, ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಮಾಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಹಾಗಾಗಿ ನೀವು ಚಿಕನ್ ಹಾಕಿದ ನಂತರ ಲೋ ಫ್ಲೇಮ್ ಮಾಡಿ ಅದನ್ನು 5 ನಿಮಿಷ ಈ ರೀತಿ ಬೇಯಿಸ್ಕೊಂಡ ನಂತರ ಈ ರೀತಿ ತಿರುಗಿಸ್ಕೊಳ್ಳಿ. ಈ ರೀತಿ ಅದನ್ನು ಒಂದೊಂದೇ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಹಾಕಿದ ತಕ್ಷಣ ನಾವು ಅದನ್ನು ಫ್ಲಿಪ್ ಮಾಡೋಕ್ಕೋದ್ರೆ ನಾವು ಹಾಕಿರೋಂಥ ಮಸಾಲೆ ಕಿತ್ತು ಬಂದು ಬರೀ ಚಿಕನ್ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು 5 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಬೇಯಿಸಿದ ನಂತರ ಮತ್ತೆ ತಿರುಗಿಸ್ಕೋಬೇಕಾಗುತ್ತೆ. ನಾನು ಅದನ್ನು ಇಕ್ಕಳದ ಸಹಾಯದಿಂದ ಸುತ್ತಲೂ ಹಿಡ್ಕೊಂಡು ಅದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಹಾಗಾಗಿ ಈ ರೀತಿ ಸುತ್ತಲೂ ಇಕ್ಕಳದ ಸಹಾಯದಿಂದ ಬೇಯಿಸ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡ್ಕೊಳ್ಳೋರಾದರೆ
ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಎಣ್ಣೆ ಕಾದ ನಂತರ ಈ ರೀತಿ ಎಲ್ಲ ಲೆಗ್ ಪೀಸ್ಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಗ ನೀವು ಈ ರೀತಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಈಗ ಉಳಿದ 2 ಲೆಗ್ ಪೀಸ್ಗಳು ಫ್ರೈ ಮಾಡೋ ಸಲುವಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಮಗೆ ಈಗ ಚಿಕನ್ ಲೆಗ್ ಪೀಸ್ ಫ್ರೈ ರೆಡಿ ಇದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನೋಷ್ಟು ರುಚಿಯಾಗಿ ಬಂದಿದೆ ಚಿಕನ್ ಲೆಗ್ ಪೀಸ್ ಫ್ರೈ. ನಾನು 5 ಲೆಗ್ ಪೀಸ್ಗಳನ್ನು ತೊಗೊಂಡಿದ್ದೆ, ಆಗಲೇ ಒಂದು ಲೆಗ್ ಪೀಸನ್ನು ಖಾಲಿ ಮಾಡಿದ್ದೀವಿ. ವಾವ್ ಎನ್ನುವಷ್ಟು ರುಚಿಯಾಗಿ ಬಂದಿದೆ. ಈ ರೀತಿ ಲೆಗ್ ಪೀಸ್ ಫ್ರೈಗೆ ನಾವು ರೆಸ್ಟೋರೆಂಟ್ಗೆ ಅಥವಾ ಡಾಬಾಗೆ ಹೋಗೋ ಅವಶ್ಯಕತೆ ಇಲ್ಲ. ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ನೋಡಿ ಎಷ್ಟು ಮೃದುವಾಗಿದೆ, ಅಷ್ಟೇ ಕ್ರಿಸ್ಪಿಯಾಗಿ ಸಹ ಇದೆ, ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.